ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ನಿಮ್ಮ ಹತ್ರ ಇದೆ ಆಲ್ರೆಡಿ ಆನ್ಸರ್ಸು, ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಅದು 34 pages ಐ ಥಿಂಕ್ ನಿಮ್ಮ ಹತ್ರ ಇರಬೇಕಂತ ಅನ್ಸುತ್ತೆ. ನಾನು ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಆನ್ಸರ್ಸ್ ಅನ್ನುವಂಥದ್ದನ್ನ ನೀವು ಬರಿಬೇಕಾದ್ರೆ ನೀವು ರಿಮೈನಿಂಗ್ ಪ್ರಶ್ನೆಗಳಿಗೆಲ್ಲ ಬರಿತೀರಾ. ಎಲ್ಲ ಅಂದರೆ ಯಾವುದು 7 questions ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಅದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಬರಿತೀರಾ. ಆದರೆ ನೀವು ಯೋಚನೆ ಮಾಡಿ ಉತ್ತರ ಬರಿಬೇಕಾಗಿರುವಂಥ ಪ್ರಶ್ನೆ ಮಾತ್ರ ಈ 4ನೇ ಪ್ರಶ್ನೆ, 7ನೇ ಪ್ರಶ್ನೆ ಮತ್ತು 10ನೇ ಪ್ರಶ್ನೆ. ಯಾಕೆ ಅದನ್ನೇ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತಂದರೆ, ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ಕೇಳಿರ್ತಾರೆ. ಸ್ವಲ್ಪ ನೀವು 2 ಸಲ ಯೋಚನೆ ಮಾಡಿ ಆನ್ಸರ್ ಬರೆಯೋಕ್ಕಿಂತ ಮುಂಚೆ. 2 ಸಲ. ಇಲ್ಲೊಂದು ಪ್ರಶ್ನೆ ನೋಡಿ ಕೇಳಿದರೆ ಏನು ಅಂತಂದ್ರೆ, ತನ್ನಿಂದ ತೋಟಕ್ಕಾದರೂ ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ, ಭಿನ್ನಾಣದ ಮಾತಿಗಂತೂ ಕೊನೆಯೇ ಇಲ್ಲ, ಪುರಂದರ ದಾಸರು ಹೇಳಿರುವ ಮಾತಿನ ಭಾವ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ದುರ್ಜನರ ಉಪಕಾರ ಮಾಡದೆ ಭಿನ್ನಾಣದ ಮಾತನ್ನ ಆಡುತ್ತಾರೆ ಅಂತ. ಐ ಥಿಂಕ್ ನಿಮ್ಮ ಹತ್ರ ಈ ಪ್ರಶ್ನೆ ಪತ್ರಿಕೆಗಳಿದಾವೆ, ಒಂದ್ಸಲ ನೀವು ಇದರ ಆನ್ಸರ್ಸ್ನ ಒಂದ್ಸಲ ಜಸ್ಟ್ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ಅಕಸ್ಮಾತ್ ನೀವೇನಾದರೂ ರಾಂಗ್ ಬರ್ದಿದ್ರೆ ಅದನ್ನ ರೈಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋಂಥದ್ದು. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಹಾಗೆ ನೆಕ್ಸ್ಟು ಮೊದಲನೇ, ನಾನು ಯಾಕೆ ಮೊದಲನೇದು 2ನೇದು 3ನೇದು ಓದಿಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಆನ್ಸರ್ಸ್ ಅಂತ. ಜಸ್ಟ್ ನೀವು ಇನ್ನೊಂದು 7th ಕ್ವಶನ್ ಇದೆ ನೋಡಿ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನ ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗುತ್ತದೆ ಎಂಬ ಹಾಮ ನಾಯಕ್ರವರ ಮಾತಿನ ಆಶಯ ಅಂತಂದ್ರೆ, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ಬದುಕುವ ಜನ ಅಲ್ಲಿನ ಭಾಷೆನ ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗುತ್ತದೆ ಎಂಬ ಹಾಮ ನಾಯಕ್ರವರ ಮಾತಿನ ಭಾವನೆ ಏನು ಅಂತ ಕೇಳಿದರೆ, ಅಂದ್ರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆನ 100% ಅವ್ರು ಏನ್ ಮಾಡಬೇಕು, ಕಲಿಬೇಕು ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಓಕೆ, ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ 10ನೇ ಪ್ರಶ್ನೆನ ಒಂದ್ಸಲ ಅಬ್ಸರ್ವ್ ಮಾಡಿ. ಇದ್ದದ್ದನ್ನ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮ ಅಂದ್ರೆ ಅಧಿಕಾರ ಉಳಿದರೆ ನನಗೆ ಸಾಕು ಅಂತ. ಯಾಕೆಂದ್ರೆ ಅವನು ಇದ್ದದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು ಅಂದ್ರೆ ನನ್ನ ಒಂದು ಸೀಟ್ ನಾನು ಉಳಿಸ್ಕೊಳ್ಳೋದು ನನಗೆ ಇಂಪಾರ್ಟೆಂಟ್ ಅಂತ ಅವನು ಹೇಳ್ತಿದ್ದಾನೆ. ಸೊ ನಿವೃತ್ತಿಯ ಬಯಕೆ ಅಥವಾ ವಿರೋಧ ಪಕ್ಷದವರ ಬಗ್ಗೆ ಭಯ ಅಥವಾ ಅಧ್ಯಕ್ಷಗಿರಿ ಎಂಬುದು ಸರಾಗ ಅನ್ನೋಂಥದ್ದಲ್ಲ. ಅದಕ್ಕೆ ಉತ್ತರ ಅಧಿಕಾರ ಉಳಿದ್ರೆ ಸಾಕು ಅಂತ. ನಿಮ್ಮ ಹತ್ರ 3 ಪೇಪರ್ ಇದೆಯಲ್ಲ ಬೋರ್ಡ್ ಅವ್ರದ್ದು ಕೊಟ್ಟಿರ್ತಕ್ಕಂಥದ್ದು. ಸೊ ಅದ್ರಲ್ಲಿ ಆನ್ಸರ್ಸ್ ಎಲ್ಲ ಟಿಕ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಇಸ್ ಇಟ್ ಕ್ಲಿಯರ್? ಜಸ್ಟ್ ಹಾಗೆ ಪೇಪರ್ ನಂಬರ್ 2 ನೋಡಿ, ಅಲ್ಲಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾನು ನಿನ್ಗೆ ಅದನ್ನೇ ಹೇಳಿದ್ದು, ಮನೆಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಬಿಡು. ಅರ್ಥ ಆಯ್ತಲ್ಲ? ಇಲ್ಲಿ ನೀವು ನೋಡ್ಬೋದು 100% ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಸ್ ಇರ್ತವೆ. ಈಗ ಎಲ್ಲಿದೆ ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಎಲ್ಲ? ಏನಾದರೂ ಹೇಳಿದ್ರೆ ಬುಕ್ ಎತ್ಕೋತೀರಿ, ಬರ್ತೀರಿ, ಕುತ್ಕೋತೀರಿ. ಯಾವಾಗ ಓದ್ಕೋತೀರಿ ಅದನ್ನೆಲ್ಲ? ನೀವು ಕ್ವಶನ್ ಪೇಪರ್ ಇಟ್ಕೊಂಡು ನೋಡ್ಕೊಳ್ಳಿ. ಅದು ಅಕಸ್ಮಾತ್ ಏನಾದರೂ ರಾಂಗ್ ಹಾಕೊಂಡಿದ್ರೆ ನೀವು, ವೇರ್ ಇಸ್ ಯುವರ್ ಕ್ವಶನ್ ಪೇಪರ್ಸ್? ಈ ಕ್ವಶನ್ ಪೇಪರ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಇದು ಬಂದು ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ಪೇಪರ್, ಮಾಡೆಲ್ ಪೇಪರ್ ನಂಬರ್ 1 and 2 and 3. ಹಾಸ್ಟೆಲ್ ಅವ್ರ ಹತ್ರ ಇದೆಯಾ ಇಲ್ವಾ? ಇದೆಯಾ? ಅದರಲ್ಲಿ ಜಸ್ಟ್ ವೆರಿಫೈ ಮಾಡಿ ನೀವು. ಇದು ನಾನು ಇಲ್ಲಿ ನೋಡಿ ಎಲ್ಲೇ ಹಾಕಿರ್ತೀನಲ್ಲ, ಪೇಪರ್ 2 ಅಂದ್ರೆ 2ನೇ ಪೇಪರ್ ಅಂತ, ಪೇಪರ್ 3 ಅಂದ್ರೆ 3ನೇ ಪೇಪರ್ ಅಂತ ಅರ್ಥ. ಓಕೆ, ಈಗ ನೋಡಿ, ಸಮಧಿಕಾರ ಜಗತ್ರಯದೊಳ್ ಇದಿರ್ಚುವವರ, ಇಲ್ಲಿ ನೋಡಿ, ಇಲ್ಲಿ ಫಸ್ಟೇ ಕೊಟ್ಟಿದ್ದಾರೆ, ಇದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಸಮರದೋಳ್ ತನ್ನ ಭುಜದಂಡಮನ್ ಈಕ್ಷಿಸಿ ಪದ್ಯ ಭಾಗದಲ್ಲಿ ವ್ಯಕ್ತ ಆಗಿರೋದು ರಾವಣನ ಉತ್ಸಾಹ ಅಂತೆ. ಆನ್ಸರ್ ಅರ್ಥ ಆಯ್ತಲ್ಲ? ಆಕ್ರೋಶ ಬರ್ಕೊಂಡಿರ್ತೀರಿ ಅಂತ ಅನ್ಕೋತೀರಿ ನೀವು. ರಾವಣನ ಉತ್ಸಾಹ ಅನ್ನುವಂಥದ್ದು, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಏನಾದರೂ ಅಕಸ್ಮಾತ್ ರಾಂಗ್ ಹಾಕೊಂಡಿದ್ರೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್, ಇದರಿಂದ ಪರಿಮಳವನ್ನ ಅರಿಯಬಹುದು ಪುಷ್ಪ, ಹಗೆಯನ್ನ ಏನೆಂದು ಉಪೇಕ್ಷಿಸಬಾರದು ಬಾಲಕ, ದುರ್ಜನರು ಎಂಥ ಮಾತಿಗೆ ಕೊನೆ ಇಲ್ಲ ಅಂತ ಪುರಂದರದಾಸರು ಹೇಳಿದ್ದಾರೆ. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ ಅಂತ. ಓಕೆ, ನೆಕ್ಸ್ಟ್, ಜನರಿಗೆ ಇದಕ್ಕೆ ಗತಿ ಇಲ್ಲ ಗಂಜಿಗೆ. ನೆಕ್ಸ್ಟ್, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರನ ತಲುಪಿತು. ಮಾನಸಿಕ ಸ್ತರ ನೋಡಿ, ಇದು 7ನೇದು. ಎಲವೆಲವೋ ಉಲುಮಾನವ ಸುತ್ತಲೂ ನಾಕೂರ್ನಲ್ಲಿ ಯಾವನೇ ಶಾನುಭೋಗ, ಉಗ್ರಾಣಿಯನ್ನಾದರೂ ನೀನು ಕರತಂದು ನನ್ನೆದುರು ಸರಪಳಿ ಇಳಿಸು. ಈ ಸಾಲುಗಳು ಕೆಳಗಿನ ಈ ಭಾಗವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, 8ನೇದು ನೋಡಿ, ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಬಂದು ಟೆಲಿಫೋನ್ ಡಿಪಾರ್ಟ್ಮೆಂಟ್. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಇಸ್ ಇಟ್ ಕ್ಲಿಯರ್? ಟೆಲಿಫೋನ್ ಡಿಪಾರ್ಟ್ಮೆಂಟ್.
ನೆಕ್ಸ್ಟ್ ಪ್ರಶ್ನೆ 9ನೇದು, ಊರನ್ನ ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕರ್ತವ್ಯ ಊರನ್ನ ಸ್ವಚ್ಛವಾಗಿಡೋದು. ಓಕೆ, ನೆಕ್ಸ್ಟ್ ಆನೆ ಅಷ್ಟು ದೊಡ್ಡ ಪ್ರಾಣಿ ಆದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ್ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಅಂತಂದ್ರೆ ಏನು, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತೆ ಅಂತ. ಓಕೆ, ಇದು ಲಾಸ್ಟ್ ಕ್ವಶನ್ ಸೆಕೆಂಡ್ ಇದರಲ್ಲಿ, ಆನೆ ಅಷ್ಟು ದೊಡ್ಡ ಪ್ರಾಣಿ ಆದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ್ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಏನು ಅಂತಂದ್ರೆ, ಆನೆ ದೊಡ್ಡದಾದಂಥ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಪೇಪರ್ 3ನಲ್ಲಿ ನೋಡಿ, ಸೀತೆಯನ್ನ ತೃಣಕ್ಕೆ ಸಮಾನ ಅಂತೇಳಿ ಭಾವಿಸಿದ್ದು ರಾವಣನ ರೂಪ. ಇಲ್ಲಿ ರೂಪು ಅಂತ ಕೆಲವೊಂದ್ಸಲ ಏನಾಗಿರ್ಬೋದು ಅಂತಂದ್ರೆ ರಾವಣನ ರೂಪು ಅಂತ ಕೇಳಿರ್ಬೋದು, ಕೊಟ್ಟಿರ್ಬೋದು. ರೂಪು ಅಂದ್ರೆ ಅರ್ಥ ರೂಪ ಅಂತಾನೆ, ಅಂದ್ರೆ ಅವನ ದೇಹದ ಸೌಂದರ್ಯ ಅಂತ ಅರ್ಥ ಆಯ್ತಲ್ಲ. ಸೊ ಅದ್ರ ಬಗ್ಗೆನೇ ಹೇಳ್ತಾರಂಥದ್ದು. ನಿನ್ನ ಸೌಂದರ್ಯ ನನಗೇನು ಇಷ್ಟ ಆಗ್ಲಿಲ್ಲ ಅಂತ ಅವಳು ಹೇಳ್ತಾಳೆ, ಅದಕ್ಕೋಸ್ಕರ ಅದನ್ನು ರಾವಣನ ರೂಪನೇ ಅವಳು ತಿರಸ್ಕಾರ ಮಾಡಿದ್ದು ಅಂತ. ನೆಕ್ಸ್ಟ್, ಯಾರ ಕೈಯಲ್ಲಿ ದರ್ಪಣ ಇದ್ರೂ ಫಲ ಇಲ್ಲ. ಇದು ಸುಮಾರು ಸಲ ಪ್ರಶ್ನೆ ಕೇಳ್ತಾರೆ. ನೀವೇನ್ ಮಾಡಿದಿರಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ಮೀನಿಂಗ್ಸ್ ಗೊತ್ತಿರಲ್ಲ. ಅರ್ಥ ಆಯ್ತಲ್ಲ. ಅಂದ್ರೆ ಒಂದೊಂದ್ಸಲ ದರ್ಪಣ ಅಂತ ಕೊಟ್ಟಿರ್ತಾರೆ. ದರ್ಪಣ ಅಂದ್ರೆ ಅರ್ಥ ಕನ್ನಡಿ ಅಂತ, ಮರ್ಕಟ ಅಂದ್ರೆ ಅರ್ಥ ಕೋತಿ ಅಂತ. ಫಸ್ಟ್ ಅದಕ್ಕೆ ಮೀನಿಂಗ್ಸ್ ತಿಳ್ಕೊಳ್ಳಿ, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂತಿರ್ತೀರ ನೀವು. ಇಲ್ಲಿ ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ, ಯಾರ ಕೈಯಲ್ಲಿ ದರ್ಪಣ ಇದ್ರೆ ಪ್ರಯೋಜನ ಇಲ್ಲ ಅಂತ. ದರ್ಪಣ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಕನ್ನಡಿ. ಕನ್ನಡಿ ಯಾರ ಹತ್ರ ಇದ್ರೆ ಪ್ರಯೋಜನ ಇಲ್ಲ, ಕುರುಡಿನ ಕೈಯಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್, ಯಾವುದನ್ನ ಗೆದ್ದವನನ್ನ ಯೋಗಿ ಅಂತ ಕರೀತಾರೆ ಅಂತ. ಅರಿಷಡ್ ವರ್ಗ ಹಾ ಬರಿತಿರ್ತೀರಿ ನೀವು ಕ್ವಶನ್ಗೆ ಆನ್ಸರ್ ಬರಿಬೇಕಾದ್ರೆ. 2 ಮಾರ್ಕ್ಸ್ ಅಲ್ಲಿ ಪ್ರಶ್ನೆ ಕೇಳಿರ್ತಾರಲ್ಲ, ಅಲ್ಲಿ ಹರಿಷಡ್ ವರ್ಗ ಅಲ್ಲ, ಅದು ಆ ಮೊದಲನೇ ಆ ಇರಬೇಕು. ಓಕೆನಾ? ಯಾಕೆ ಅಂತಂದ್ರೆ ಈ ಪ್ರಶ್ನೆನ ವೀರ ಯೋಗಿ ಮಂತ್ರಿಗಿರ್ಬೇಕಾದಂತ ಲಕ್ಷಣಗಳೇನು ಅಂತ ಅಲ್ಲಿ ಕೇಳಿದಾಗ ಯೋಗಿದು ಬರೀತಿರ್ತೀರಿ ನೀವು, ಅಲ್ಲಿ ಹಾ ಬರಿತಾ ಇರ್ತೀರಿ, ಹಂಸಾಹ. ದಟ್ ಇಸ್ ರಾಂಗ್ ಆನ್ಸರ್. ಅರ್ಥ ಆಯ್ತಲ್ಲ. ಮೊದಲನೇ ಆ ಬರಿಬೇಕು. ಇದು ಅರಿಷಡ್ ವರ್ಗ ಅಂದ್ರೆ. ಅರಿಷಡ್ ವರ್ಗಗಳನ್ನ ನಿಗ್ರಹಿಸಬೇಕು ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಅವನು ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ. ನೋಡಿ, ಇದನ್ನ ಲಾಸ್ಟ್ ಇಯರ್ ಎಲ್ಲ 4 ಮಾರ್ಕ್ಸ್ ಕೇಳ್ತಿದ್ರು ಈ ಪ್ರಶ್ನೆನ. ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಸೊ ವೀರ ಮಂತ್ರಿ ಯೋಗಿ ಮತ್ತು ರಾಜನಿಗಿರ್ಬೇಕಾದಂಥ ಲಕ್ಷಣಗಳೇನು ಅಂತ. ಈ ಸಲ ಏನಾಗ್ತಿದೆ, ಅದು 4 ಮಾರ್ಕ್ಸ್ ಅಲ್ಲಿ ಬರ್ತಿಲ್ಲ. ವೆದರ್ ಅದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಮಾರ್ಕ್ಸ್ ಕೇಳ್ತಿದ್ದಾರೆ ಅಥವಾ 2 ಮಾರ್ಕ್ಸ್ ಅಲ್ಲಿ ಕೇಳ್ತಿದ್ದಾರೆ. ಓಕೆನಾ? ವೀರ ಮತ್ತು ಯೋಗಿಗಿರ್ಬೇಕಾದಂಥ ಲಕ್ಷಣಗಳು ಅಂದ್ರೆ 4 ಪಾಯಿಂಟ್ ಬಿಟ್ಟು 2 ಕೇಳೋದು, ಅಥವಾ ಯೋಗಿ ಮತ್ತು ರಾಜನಿಗಿರ್ಬೇಕಾದಂಥ ಲಕ್ಷಣಗಳೇನು, ಈ ತರ. ಧನ ಮತ್ತು ಸುತನಿಗಿರ್ತಕ್ಕಂಥ ಸೋಮನಾಥನ ಅಭಿಪ್ರಾಯ ಏನು ಅನ್ನುವಂಥದ್ದು, ಈ ತರದ ಪ್ರಶ್ನೆಗಳು ಕೇಳ್ತಿದ್ದಾರೆ. ಸೊ ನೀವು ಸ್ವಲ್ಪ ಅದನ್ನ ಗಮನ ಇಡಬೇಕು. ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಯಾವುದನ್ನ ಗೆದ್ದವನನ್ನ ಯೋಗಿ, ಗೆದ್ದವನು ಅಂದ್ರೆ ಅರಿಷಡ್ ವರ್ಗಗಳನ್ನ ಗೆದ್ದಿರೋನು ಅಂದ್ರೆ ಹಿಡಿತದಲ್ಲಿ ಇಟ್ಕೊಂಡಿರೋನು. ಹಾಗಾದ್ರೆ ಚಮತ್ಕಾರನ ಗೆದ್ದಿರೋನು ಏನಂತ ಕರೀತಾರೆ? ಚಮತ್ಕಾರ ಗೊತ್ತಿರೋನಿಗೆ ಏನಂತ ಕರೀತಾರಪ್ಪ? ಮಂತ್ರಿ. ನೆಕ್ಸ್ಟ್, ಇದು ಪಾಪ ಮತ್ತು ದುಃಖ, ಅದಕ್ಕೆ ಅದು ಸಂಬಂಧ ಪಡದೇ ಇರತಕ್ಕಂಥ ಪ್ರಶ್ನೆಗಳು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇರಿಯೋದನ್ನ ವೀರ ಅಂದ್ರೆ ವೀರನನ್ನ ಕೊಲ್ಲೋದು ಅಥವಾ ಇರಿಯೋದು, ಅವನೇನಂತ ಕರೀತಾರೆ? ಸೈನಿಕನಿಗಿರ್ಬೇಕಾದಂತ ಲಕ್ಷಣ. ಅರ್ಥ ಆಯ್ತಲ್ಲ. ರಾಜನಿಗೆ ಏನ್ ಲಕ್ಷಣ ಇರಬೇಕು ಅಂತ ಕೇಳಿದ್ರೆ, ಕೋಪವನ್ನ ತ್ಯಜಿಸಬೇಕು. ಸೊ ನಾಳೆ ಬೆಳಗ್ಗೆ ಪ್ರಶ್ನೆ ಇದು ಏನಂದ್ರೆ, ಕೋಪವನ್ನ ತ್ಯಜಿಸುವಂತವನನ್ನ ಡ್ಯಾಶ್ ಎಂದು ಕರೆಯೋರು. ವೀರ ಮಂತ್ರಿ ರಾಜ ಯೋಗಿ ಹಿಂಗೂ ಕೊಡ್ಬೋದು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಮಲ್ಟಿಪಲ್ ಚಾಯ್ಸ್ನ ನೀವೊಂದು 100 ಓದಿದ್ರೆ 101ನೇ ಪ್ರಶ್ನೆ ಕೇಳ್ತಾರೆ ಅವರು. ಅದೇ ಪ್ರಶ್ನೆನೇ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ನಿಮ್ಗೆ ಅದು ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್, ಜಾಲಿಯ ರಸಸ್ವಾದ ಹೇಗಿರುತ್ತೆ? ವಿಷ. ಬ್ರಾಕೆಟ್ ಅಲ್ಲಿ ಕಹಿನೂ ಕೊಟ್ಟಿರ್ಬೋದು, ನೀವು ಕಹಿಗೆ ಹಾಕ್ಬಿಡ್ಬೇಡಿ ಆಮೇಲೆ. ವಿಷ. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವ ಅಂತಂದ್ರೆ, ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗ ಅಲ್ಲ ಅಂತ ಅರ್ಥ ಆಗ್ತದೆ. ನಮಗಿಲ್ಲ, ಅಲ್ಲ ನಮಗಿಲ್ಲ ಅಂತ ಹೇಳಿ. ಯಾಕೆಂತಂದ್ರೆ ಇಲ್ಲಿ
ಬಾನು ಮರದ ನಿತ್ಯ ನೂತನತೆ ನಮಗಿಲ್ಲ ಅಂತಂದ್ರೆ ಅದಕ್ಕೆಲ್ಲ ಹೊಸದಾಗಿ ಮರಗಳಿಗೆಲ್ಲ ಚಿಗುರೋದು ಅದೆಲ್ಲ ಅವಕಾಶ ಇರ್ತದೆ. ಮನುಷ್ಯನಿಗೆ ಒಂದ್ಸಲ ಯೌವನ ಅನ್ನೋವಂಥದ್ದು ಹೊರಟೋಗಿ ಅವನು ವಯಸ್ಸಾಯ್ತು ಅಂದ್ರೆ ವಾಪಸ್ ತಿರ್ಗಾ ಹಿಂದಕ್ಕೆ ಬರೋಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ಅದಕ್ಕೆ ಇರೋವಾಗಲೇ ಏನಾದರೂ ಒಂದು ಸಾಧಿಸಬೇಕು ಅನ್ನೋದು ಅದರ ಅರ್ಥ. ಅದಕ್ಕೋಸ್ಕರ ಅವಕ್ಕೆಲ್ಲ ಅವಕಾಶಗಳಿರ್ಬೋದು, ಮರಗಳಿಗೆ ಇದಕ್ಕೆಲ್ಲನೂ ನಮ್ಗೆ ಅವಕಾಶ ಇರಲ್ಲ ಅಂತ. ಅದಕ್ಕೋಸ್ಕರ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಅಂತ. ಬಸಲಿಂಗ ವೈದ್ಯರಿಗಾಗಿ ಎಳೆದಾಗ ಜೊತೆಗಿದ್ದಂಥ ರಾಜಕಾರಣಿ ರುದ್ರಪ್ಪ, ಅರ್ಥ ಆಯ್ತಲ್ಲ. ಚಂದ್ರಪ್ಪ ಯಾರು? ಚಂದ್ರಪ್ಪ ಯಾರು? ಅವನೊಬ್ಬ ಖಾಸಗಿ ಒಬ್ಬ ಡಾಕ್ಟರ್, ಅರ್ಥ ಆಯ್ತಲ್ಲ. ಬಟ್ ನಮಗೆ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಯಾರು ಅಂತಂದ್ರೆ ಅದು ತುಂಬಾ ತಿಮ್ಮಪ್ಪನೇ, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಇದರಲ್ಲಿ ಇನ್ನೊಂದು ಪ್ರಶ್ನೆ 2 marks ಅಲ್ಲಿ ಕೇಳ್ತಾ ಇರ್ತಾರೆ, ಬಸಲಿಂಗ ಕೊನೆಯಲ್ಲಿ ಯಾವುದರಿಂದ ಮುಕ್ತನಾದ ಅಂತ. ಸುಳ್ಳು, ಉಡಾಫೆ ಮತ್ತು ಮಠದ ಗುರುಗಳು, ಜಗದ್ಗುರುಗಳು, ಇವು ಯಾರು ನನಗೆ ಏನ್ ಮಾಡಕ್ ಸಾಧ್ಯ ಇಲ್ಲ, ನನ್ನ ಕಾಯಿಲೆನ ಮೇಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವನಿಗೆ ರಿಯಲೈಸ್ ಆಗುತ್ತೆ. ಸೊ ಹಾಗಾಗಿ ಈ 4 ಪಾಯಿಂಟ್ನೇ ನೀವು ಬರಿಬೇಕು. ಕತೆ ಏನೇನೆಲ್ಲ ಬರೆದಿದ್ರು ಈ 4 ಪಾಯಿಂಟ್ನ ಮೇಸ್ಟ್ ಹುಡುಕ್ತಾ ಇರ್ತಾರೆ. ಅದಿಲ್ಲ ನೀವು ಅದನ್ನ ಬಿಟ್ಟು ಬೇರೆ ಏನೇನೋ ಬರೆದಿದ್ರು ಕೂಡ ಆನ್ಸರ್ ರಾಂಗ್ ಆಗುತ್ತೆ, ಅರ್ಥ ಆಯ್ತಲ್ಲ. ಈಗ ನಾನು ಹೇಳ್ತಾ ಇರೋವಾಗಲೇ ನಿಮಗೆ 2 marksನು ಕೂಡ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. 4, 2 ನನಗೇನು ಜ್ಞಾಪಕಕ್ಕೆ ಬರ್ತದೋ ಅದೆಲ್ಲನು, ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು. ಸೊ ನೆಕ್ಸ್ಟ್, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ. ಇದು ಹಾಮಾನಾಯಕರವರು ಹೇಳಿರುವುದರ ಸಾರ. ಕನ್ನಡದ ಕೆಲಸಗಳನ್ನ ಸಾರ್ವಜನಿಕರ ಅಂದ್ರೆ ಪ್ರತಿಯೊಬ್ಬನ ಅಂಗುಲದಲ್ಲೂ ಫಸ್ಟ್ ಕನ್ನಡಿಗನಾಗಿರ್ಬೇಕು ಅಂದ್ರೆ ಫಸ್ಟ್ ಕನ್ನಡಿಗರಾಗಿರ್ಬೇಕು ಅಂತ. ಯಾಕೆ ಅಂತಂದ್ರೆ ನಾವು ಮಾತಾಡೋದೊಂದು ಮಾಡೋದೊಂದು ಆದ್ರೆ ಅದು ಸರಿ ಹೋಗಲ್ಲ. ಅದಕ್ಕೆ ಇಲ್ಲಿ ಕೊಟ್ಟಿರುವಂತ 4 ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆ ಅಂದ್ರೆ ನಮ್ಮ ಹೊಣೆ ಕೂಡ 100% ಇರುತ್ತೆ, ಜವಾಬ್ದಾರಿ ಅಂತ. ಯಾಕೆಂದ್ರೆ ಅವ್ರು ಕನ್ನಡದ ಕೆಲಸ ಬರೀ ಗೌರ್ಮೆಂಟ್ದೆ ಅಂತ ಅನ್ಕೊಳ್ಬಾರ್ದು, ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಅಂತ. ಸೊ ದಟ್ಸ್ ವೈ ಇದು ಸರಿಯಾದಂತ ಉತ್ತರ. ಆನೆಯ ಮಾವುತನ ಹೆಸರು ಬಂದು ವೇಲಾಯುಧ ಅನ್ನುವಂಥದ್ದು. ಅದು ಹೇಗೆ ಆನೆ ಕೆಲಸ ಅಂತ್ಯ, ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವನೆ. ದುರ್ಗಪ್ಪನ ಮಾತಿನ ಮೇಲೆ ಅವನಿಗೆ ಅಪನಂಬಿಕೆ ಅಂತೆ, ಅರ್ಥ ಆಯ್ತಲ್ಲ. ಇಲ್ಲಿ ನೀವು ಬಹುಶಃ ಬೇರೆದು ಹಾಕಿರ್ಬೋದು ಆನ್ಸರು, ಇದು ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಅವನ ಮಾತಿನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಅಂತ ದುರ್ಗಪ್ಪ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ತಗೊಂಬಂದು ಏನೇ ಸಮಸ್ಯೆಗಳಾದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಕಾರಣ ಆನೇನೆ ಅಂತ ಹೇಳ್ತಾ ಇದೆಯಲ್ಲ, ಹೆಂಗೆ ನೀನ್ ಹೇಳೋ ಮಾತ್ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ಹೇಳೋದಕ್ಕೆ ಲೇಖಕರು ದುರ್ಗಪ್ಪನ ಮಾತಿನ ಮೇಲೆ ಅಪನಂಬಿಕೆ ಅನ್ನುವಂಥದ್ದು. ಅಪನಂಬಿಕೆ ಮೀನ್ಸ್ ನಂಬಿಕೆ ಇಲ್ಲ ಅಂತ. ನಂಬಿಕೆ, ಅಪನಂಬಿಕೆ ಆಪೋಸಿಟ್ ವರ್ಡ್. ನೆಕ್ಸ್ಟ್ ಇಲ್ಲಿ ಇದ್ರದ್ದು ನೋಡಿ, 2025-26 ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಇದು ಅಂದ್ರೆ ಪೇಪರ್ 1 ಅವ್ರು ನಡೆಸಿದ್ರಲ್ಲ ಅದ್ರದ್ದು ಕ್ವಶನ್ಸ್ ಆನ್ಸರ್ಸ್. ನೆಕ್ಸ್ಟ್, ಯಾರ ಕೈಯಲ್ಲಿ ಚಂದ್ರಾದಿ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ, ಹಂದೆ. ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಹತ್ರ ಈ ಪ್ರಶ್ನೆ ಪತ್ರಿಕೆಗಳು ಕೆಲವೊಬ್ರ ಹತ್ರ ಇದೆ, ಕೆಲವೊಬ್ರ ಹತ್ರ ಇಲ್ಲ ಅಂತ, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್, ಉಣದಿರ್ದ ದನಮಿರ್ದೊಡೇನೋ ಸುತನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನಲ್ ಮಣಿದು ನೋಡದ ಬಂಧುವೇತಕ್ಕೆ ಎಣಿಸಲ್ ಕಾಲೋಚಿತ ಕೈದದ ತೃಣವೇ ಪರ್ವತವಲ್ಲವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಶತಕದ ಪದ್ಯ ಭಾಗದಿಂದ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಸರಿಯಾಗಿದೆ. ಕ್ವಶನ್ನೇ ಇಷ್ಟು ಉದ್ದ ಇದೆ, ನಾನು ಹೆಂಗ್ ಓದ್ದೆ ಹಂಗೆ ಓದ್ಬಿಡ್ಬೇಕು ನೀವು, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಸೊ ಉತ್ತರ ಏನ್ ಹೇಳಕ್ ಹೊರಟಿದ್ದಾನೆ, ಈ ಶತಕದ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ತಪ್ಪಲ್ಲ, ಯಾವುದು ಇದಕ್ಕೆ ಅಪ್ಲೈ ಆಗ್ತಿದೆ ಅಂತ. ನಾಳೆ ಬೆಳಗ್ಗೆ ಇದೇ ಪ್ರಶ್ನೆ ಕೊಟ್ಬಿಟ್ಟು ಇದ್ರ ತಪ್ಪುತ್ರ ಯಾವುದು ಅಂತಾನೂ ಕೇಳ್ಬೋದು ನಾಳೆ ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯೋಚನೆ ಮಾಡಿ ನೀವೇನ್ ಮಾಡ್ಬೇಕು, ಉತ್ತರ ಕೊಡ್ಬೇಕು. ಇದ್ರಲ್ಲಿ ಅವನೇನ್ ಕೇಳಿದಾನೆ ಸರಿ ಯಾವುದು ಅಂತ. ಮುಪ್ಪಿನ ಕಾಲಕ್ಕೆ ಹೆಚ್ಚು ಹಣ ಕೂಡಿಡಬೇಕು ಅಂತ ಹೇಳಿಲ್ಲ ಈ ಪದ್ಯ, ತಪ್ಪು. ನೆಕ್ಸ್ಟ್, ಆಪತ್ತಿನ ನೆರವಿಗೆ ಬಾರದೇ ಇರತಕ್ಕಂಥ ಬಂಧುಗಳು ಇರಬೇಕು ಅಂತ ಹೇಳಿದಾರೆ, ಇರಬಾರ್ದು ಅಂತ ಹೇಳಿದಾರೆ, ಇರಬಾರ್ದು. ಸೊ ದಟ್ ಈಸ್ ಆಲ್ಸೋ ನಾಟ್ ರೈಟ್ ಆನ್ಸರ್. ನೆಕ್ಸ್ಟ್, ಸಕಾಲಕ್ಕೆ ಒದಗುವ ಪರ್ವತವು ತೃಣ ಸಮಾನ ಅಲ್ಲ, ಸಕಾಲಕ್ಕೆ ಒದಗುವ ತೃಣವು ಕೂಡ ಪರ್ವತಕ್ಕೆ ಸಮಾನ ಅಂತ ಹೇಳಿರೋದು, ಇದು ಉಲ್ಟಾ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ಇನ್ ಸರಿ ಉತ್ತರ ಯಾವುದು ಅಂದ್ರೆ ಪೈರು ಒಣಗುತ್ತಿರುವ ಕಾಲದಲ್ಲಿ ಬರದೇ ಇರತಕ್ಕಂಥ ಮಳೆ ನೆಕ್ಸ್ಟ್ ಬಂದ್ರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ತತ್ವಜ್ಞಾನವನ್ನ ಕೇಳದವರು ಯಾರು? ಘೋರ ಪಾಪಿಗಳು.
ದೈವಿ ರಾಜ್ಯ ಬಂದೇ ತೀರುತ್ತೆ ಎಂಬ ಭರವಸೆಯಲ್ಲಿ ಶಿಲುಬೆಗೆ ಏರಿದವರು ಜೀಸಸ್. ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವುದು ಹತ್ತಿ. ಇಲ್ಲಿ ನೋಡಿ ಪ್ರಶ್ನೆ, ನಾನು ಆವಾಗಲೇ ಕೇಳಿದೆ, ಒಂದು ಚಿತ್ತವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ, ಅದಕ್ಕೆ ಹತ್ತಿಯ ಬೀಜ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತಂದ್ರೆ, ಹಣತೆಯಲ್ಲಿ ಹೊಸದು ಬತ್ತಿಯಾಗಿರ್ತದೆ ನೋಡಿ, ಅದ್ರ ಒಳಗಡೆ ಇರೋದು ಯಾವುದು? ಬತ್ತಿ ಬಂದು ಕಾಟನ್ನೇ. ನೀವೇನಾದ್ರೂ ಯಾವ್ದಾದ್ರು ಹಣತೆ ಹಚ್ಚಿದ್ರೆ ನಿಮ್ಮ ಮನೆಗಳಲ್ಲಿ ಗೊತ್ತಾಗತ್ತೆ, ಬೆಂಕಿ ಹಚ್ಚಿರೋದಲ್ಲ, ಹಣತೆ ಹಚ್ಚಿದ್ರೆ. ಯಾಕೆ ಅಂತಂದ್ರೆ ಬತ್ತಿ ಎಲ್ಲ ಹೊಸದು ಗಿಸದೆಲ್ಲ ಹಾಕಿರ್ತೀರಿ. ಸೊ ಬತ್ತಿ ಒಳಗಡೆ ಇರೋದೇನು? ಕಾಟನ್. ಅದನ್ನೇ ಏನಂತ ಕರೀತಾರೆ ಕನ್ನಡದಲ್ಲಿ? ಹತ್ತಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡು, ನಿನ್ನ ಎದುರು 2 ಆಯ್ಕೆಗಳಿದಾವೆ. ಇಲ್ಲಿ ಲೇಖಕಿ ತನ್ನ ಪತಿಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಆ 2 ಆಯ್ಕೆಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮುದ್ದೇಗೌಡ್ರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸ್ಕೊಳ್ಳೋದು, ಎಸ್ ಆರ್ ನೋ? ಇದನ್ನ ಹೇಳಿದ್ಲು ಅವಳು. ಅಥವಾ ಕಮಲಾ ಮೇಡಮ್ ತರ ಚೆನ್ನಾಗಿ ನೀರು ಕುಡಿಯೋದು. ಯಾಕೆಂದ್ರೆ ಇದ್ರಲ್ಲಿ 4 ಆಪ್ಷನ್ ಇರ್ತದೆ. 1, 2 ಸರಿ, 2, 3 ಸರಿ, ಅರ್ಥ ಆಯ್ತಲ್ಲ? 3, 4 ಸರಿ ಅಂತ, ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ 1 ಮತ್ತು 2 ಸರಿ ಅಂತ ನೀವು ಬರಿಬೇಕು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಇಸ್ ದ ರೈಟ್ ಆನ್ಸರ್. ಅಂದ್ರೆ ನೋಡು, ನಿನ್ನ ಎದುರು 2 ಆಯ್ಕೆಗಳಿದಾವೆ. ಮುದ್ದೇಗೌಡ್ರ ತರ ನೀರು ಕುಡಿದ್ರ ಹೊಟ್ಟೆ ಕುಯಿಸ್ಕೋತೀಯೋ, ಅಥವಾ ಕಮಲಾ ಮೇಡಮ್ ತರ ಚೆನ್ನಾಗಿ ನೀರು ಕುಡಿದು ಕಾಯಿಲೆ ಮೇಲ್ ಮಾಡ್ಕತ್ತೀಯೋ. ಚಾಯ್ಸ್ ಇಸ್ ಯುವರ್ಸ್. ಅವೆರಡನ್ನು ಹೇಳಿದ್ಲು ಅವಳು. ಹಂಗಾಗಿ 1 ಮತ್ತು 2 ಸರಿ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ನೋಡಿ, ನಾನು ಆವಾಗಲೇ ಹೇಳಿದೆ, ಇದು ನಿಮಗೆ ಬರ್ಬೋದು, ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು ಅಂತ. ಓಕೆ, ಇನ್ನೊಂದು ಪ್ರಶ್ನೆ ಏನ್ ಕೇಳಿರ್ಬೋದು, ಈ ಪಾಠದ ಆಕೃತಿ ಕಲಾಂ ಮೇಷ್ಟ್ರು ನೋಡಿ, ಅದು ಇದೆ ಇಲ್ಲಿ. ಸೊ ಹಾಗಾಗಿ ಆತ್ಮಚರಿತ್ರೆ ಅಂತ ಬಂದಾಗ ನೀವು ತಲೆಯಲ್ಲಿ ಇಟ್ಕೋಬೇಕು, ನಾನು ನೋಡಿರ್ತಕ್ಕಂಥ 4-5 ವರ್ಷಗಳು ಅಥವಾ 5 ವರ್ಷಗಳಲ್ಲೂ ಈ ಪ್ರಶ್ನೆನ ಕೇಳಿದ್ದಾರೆ. ಪ್ರತಿ ಪೇಪರಲ್ಲಿ ಇದೆ ವಿಂಗ್ಸ್ ಆಫ್ ಫೈರ್ ಬಗ್ಗೆ. ಅರ್ಥ ಆಯ್ತಲ್ಲ? ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿರ ಕರೆಕ್ಟ್ ಆನ್ಸರ್ ಬರೀರಿ. ನೆಕ್ಸ್ಟು ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಇವರು ಏನಂದ್ರು, ಇದು ಕಲಾಂ ಅವರ ಆತ್ಮಚರಿತ್ರೆ ಆಯ್ತು. ನೆಕ್ಸ್ಟ್ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಇದು ಬರೀತೀರಾ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟು. ನೆಕ್ಸ್ಟ್ ಆನೆಯ ಮಾವುತನ ಹೆಸರು ಸೇಮ್ ರಿಪೀಟ್ ಆಗಿದೆ, ವೇಲಾಯುಧ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ನಂಬರ್ 1 ಎನಿಮಿಗಳು ಇದು ನೋಡಿ, PWD. ನಿಮಗೆ ಬರೆಯಕ್ ಬರ್ತಾ ಇಲ್ಲ, 2 ಮಾರ್ಕ್ಸ್ ಅಲ್ಲೂ ಕೇಳ್ತಾರೆ ಇದನ್ನು ಪ್ರಶ್ನೆ. PWD ಅರ್ಥ ಆಗ್ತದೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕರೆಂಟು, ನೆಕ್ಸ್ಟ್ ಟೆಲಿಫೋನು. ಅವರು ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವರು ಮರಗಳನ್ನ ಕಡಿತಾರೆ. 3ನೇದು ಟೆಲಿಫೋನ್ ಅವರು ನಮ್ಮ ವೈರ್ಗಳ ಹತ್ರ ಮರಗಳು ಬೀಳ್ತಾ ಇದೆ ಅಂತ ಅವರು ಕಡಿತಾರೆ. ಸೊ 3 ಜನರು ಮರಗಳು ಕಡಿತಾರೆ ಅನ್ನೋ ಕಾರಣಕ್ಕೆ ನನಗೆ, ಅಂದ್ರೆ ನನ್ನ ಡಿಪಾರ್ಟ್ಮೆಂಟ್, ಅಂದ್ರೆ ಯಾರು LRS ಡಿಪಾರ್ಟ್ಮೆಂಟ್ಗೆ ಎನಿಮಿಗಳು ಅಂತ ನಾಗರಾಜ್ ಹೇಳೋದು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಇದು ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. PWD, ಕರೆಂಟು, ಟೆಲಿಫೋನ್. ನಾಳೆ ಕನ್ನಡದಲ್ಲಿ ಕೊಟ್ಟಿರ್ಬೋದು, ಇದು ಇವಾಗ ಇಂಗ್ಲಿಷ್ನಲ್ಲಿದೆ, ಕನ್ನಡದಲ್ಲೂ ಕೇಳಿರ್ಬೋದು. ವಿದ್ಯುತ್ ಇಲಾಖೆ ಅಂತ ಕೊಡ್ಬೋದು, ಅಥವಾ ಟೆಲಿಫೋನ್ ದೂರವಾಣಿ ಇಲಾಖೆ ಅಂತ ಕೊಡ್ಬೋದು. ನೀವು ಕನ್ಫ್ಯೂಸ್ ಆಗಬಾರ್ದು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ. ನೆಕ್ಸ್ಟ್ 5ನೇ ಪೇಪರ್. ನಿಮ್ಮ ಪ್ರಕಾರ 5ನೇ ಪೇಪರು, ಅವ್ರ ಪ್ರಕಾರ 2ನೇ ಪೇಪರು. ರಾವಣನು ಪ್ರಮದವನಕ್ಕೆ ಹೆಂಗ್ ಬಂದ? ಅರಲ್ ಅಂಬುಗಳಿಲ್ಲದ ಕಾಮನಂತೆ. ಈ ಪ್ರಶ್ನೆಗೆ ನಾನು 2 ಮಾರ್ಕ್ಸ್ ಅಲ್ಲೂ ಕ್ವಶನ್ ಕೊಟ್ಟಿದ್ದೆ ಲಾಸ್ಟ್ ಟೈಮು. ನೀವು ಅದಕ್ಕೆ ರಾಂಗ್ ಬರ್ದಿದ್ರಿ ಆನ್ಸರ್. ಅರಲ್ ಅಂಬುಗಳ್ ಇಲ್ಲದ ಕಾಮನಂತೆ ಅಂದ್ರೆ, ಅಂಬುಗಳ್, ಅರಲ್ ಅಂತಂದ್ರೆ ಹೂವು ಅಂತ, ಅಂಬು ಅಂದ್ರೆ ಬಾಣ ಅಂತ. ಹೂ ಬಾಣವನ್ನ ಹೊಂದಿರದ ಮನ್ಮಥನ ರೀತಿಯಲ್ಲಿ ರೆಡಿಯಾಗಿ ಬಂದ ಅಂತ. ಅರ್ಥ ಆಯ್ತಲ್ಲ? ಅವನು ಯಾರು ಅಂದ್ರೆ ರಾವಣ. ಯಾರ ಹತ್ರಕ್ಕೆ ರೆಡಿಯಾಗಿ ಬರ್ತಾ ಇದ್ದಿದ್ದು ಅಂತ ಕೇಳಿದ್ರೆ ಸೀತೆ ಹತ್ರಕ್ಕೆ. ಇದನ್ನು ನೋಡಿದವ್ರು ಯಾರು ಫಸ್ಟ್ ಅಂತ ಕೇಳಿದ್ರೆ ಕಚರ ಕಾಂತಿಯರು. ಹೇಳಿದವ್ರು ಯಾರಿಗೆ ಅಂತ ಕೇಳಿದ್ರೆ ಯಾರಿಗೆ? ಸೀತೆಗೆ. ಮೂರ್ಛೆ ಹೋದಂತ ಸಂದರ್ಭ ಯಾವಾಗ ಅಂತಂದ್ರೆ, ಇವನು ಈ ರೀತಿ ರೆಡಿಯಾಗಿ ಬರ್ತಾ ಇರ್ಬೇಕಾದ್ರೆ ಸೀತೆಯ ಮನಸ್ಸಿನಲ್ಲಾದಂತಹ ಬದಲಾವಣೆಗಳೇನು ಅಂತ ಪ್ರಶ್ನೆ ಕೇಳ್ಬೋದು. ಏನ್ ಯೋಚನೆ ಮಾಡ್ತಿದ್ಲು? ಏನ್ ಬರಿಬೋದು ಅವಾಗ ನೀವು? ಅಯ್ಯೋ, ನಾನು ರಾಮ ಲಕ್ಷ್ಮಣರ ಬಗ್ಗೆ ಏನ್ ಪೊಲ್ಲ ವಾರ್ತೆ ಅಥವಾ ಕೆಟ್ಟ ವಾರ್ತೆಯನ್ನ ಕೇಳ್ತೀನೋ ಅನ್ನೋದ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾ ಇದ್ಲು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥ? ಅದು ಸೀತೆಯ ಮನಸ್ಸಿನ ಸ್ಥಿತಿ, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ರೆ, ಹಗೆಯನ್ನ ಏನೆಂದು ಉಪೇಕ್ಷಿಸಬಾರದು? ಬಾಲಕ. ಹಗೆ ಅಂದ್ರೆ ಯಾರು? ಹಾಗಂದ್ರೆ ಕೋಪ ಅಂತಲ್ಲ, ಶತ್ರು.
ಹಗೆವರ ಅಂತಂದ್ರೆ ಶತ್ರುಗಳು ಅಂತ. ಶತ್ರುಗಳನ್ನ ನಾವು ಏನಂತ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ಬಾಲಕರು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಯಾಕೆಂದ್ರೆ ಆ ಬಾಲಕರೇ ಮುಂದೆ ದೊಡ್ಡ ಬಾಲಕರಾಗ್ಬೋದು. ದೂರ ಇರಬೇಕು ಅಂತ ಪುಲಿಗೆರೆ ಸೋಮನಾಥರವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹಗೆ ಅಂದ್ರೆ ಅರ್ಥ ಶತ್ರುತ್ವ. ಶತ್ರುಗಳನ್ನ ನಾವು ಏನು ಉಪೇಕ್ಷಿಸಬಾರ್ದು ಅಂದ್ರೆ ಅವನ್ನ ನೆಗ್ಲೆಕ್ಟ್ ಮಾಡಬಾರ್ದಂತೆ. ಯಾರ ತರ ಬಾಲಕರಾಗಿದ್ರು ಅವರು ಶತ್ರುಗಳೇ. ದೊಡ್ಡ ನಾವು ಆದಷ್ಟು ಅವರಿಂದ ಏನ್ ಮಾಡಬೇಕು, ದೂರ ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದುರ್ಜನರು ಇಂಥ ಮಾತಿಗೆ ಕೊನೆ ಇಲ್ಲ ಅಂತ ಹೇಳಿದ್ದಾರೆ. ಭಿನ್ನಾಣದ ಮಾತಿಗೆ ನೀವು ಅಬ್ಸರ್ವ್ ಮಾಡ್ತಿದ್ರಲ್ಲಿ E3 2025 E1 ಅಂದ್ರೆ ಏನು? 1 ನಲ್ಲಿ ಇದು ಇತ್ತು, 2 ನಲ್ಲಿ ಇತ್ತು, 3 ನಲ್ಲಿ ಇತ್ತು ಅಂತ ಕೇಳಿದ್ರು. ಈ ಪ್ರಶ್ನೆ ರಿಪೀಟ್ ಆಗಿದೆ ಅಂತ, ಅದು ನಿಮ್ಗೆ ಅರ್ಥ ಆಗ್ಲಿ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್, ಆಧುನಿಕ ಕಾಲದಲ್ಲಿ ಯೇಸು ಎಲ್ಲೆಲ್ಲಿ ಶಿಲುಬೆಗೆ ಏರಿದ್ದಾನೆ? ದೇವಸ್ಥಾನ, ಮಸ್ಜಿದು, ಶಾಲೆ, ಕಾಲೇಜು, ಮಠ, ಕೋರ್ಟು, ಇಗರ್ಜಿ, ಮಸ್ಜಿದು, ದೇವಸ್ಥಾನ, ಕೋರ್ಟು, ಕಾರ್ಖಾನೆ, ಬಂದಿಖಾನೆ. ಇದರಲ್ಲಿ 2 ಯಾವುದು ಕಾಂಬಿನೇಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ 3, 4 ಸರಿ. ಯಾಕೆ ಅಂದ್ರೆ ಇಗರ್ಜಿ, ಮಸ್ಜಿದು, ದೇವಸ್ಥಾನ ಅಂದ್ರೆ ಏನು? ಇಗರ್ಜಿ ಅಂದ್ರೆ ಏನು? ಚರ್ಚ್ಗಳು. ಮಸ್ಜಿದ್ ಅಂದ್ರೆ ಮಸೀದಿಗಳು. ನೆಕ್ಸ್ಟ್, ದೇವಸ್ಥಾನ ಅಂದ್ರೆ ಹಿಂದೂ. ಅಂದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಅಂಡ್ ಹಿಂದೂ 3 ಜನಾಂಗದವರೆಗೂ ಹೇಳ್ತಿದ್ದಾರೆ. ಇದನ್ನು ಅವ್ರು ಹೇಳಿದ್ರು ಪದ್ಯ ಹೇಳ್ಬೇಕಾದ್ರೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್, 2ನೇದು ಅವ್ರು ಹೇಳಿದ್ದು ಕೋರ್ಟು, ಕಾರ್ಖಾನೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಇನ್ನೆಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಕೋರ್ಟು, ಕಾರ್ಖಾನೆ, ಕಚೇರಿಗಳಲ್ಲೂ ಕೂಡ, ಬಂದಿಖಾನೆಗಳು, ಇಲ್ಲೆಲ್ಲ ಕೂಡ ನಾವೇನ್ ಮಾಡಿದೀವಿ ಅಂತಂದ್ರೆ ಪಾಪ ತೊಂದರೆ ಕೊಡ್ತಾ ಇದೀವಿ ಅಂತ. ಅರ್ಥ ಆಯ್ತಲ್ಲ? ಈ 2 ಜಾಗದಲ್ಲೂ ಈ ವಿಷಯನ ಮಾತಾಡ್ತಾರೆ ಅವರು. ದಟ್ಸ್ ವೈ 3 ಮತ್ತು 4 ಅನ್ನುವಂಥದ್ದು ಸರಿಯಾದಂತ ಉತ್ತರ. ನೆಕ್ಸ್ಟ್, ಚಿತ್ತವನ್ನ ಇದಕ್ಕೆ ಹೋಲಿಸಲಾಗಿದೆ. ಚಿತ್ತ, ಮನಸ್ಸು. ನಾನು ಹೇಳ್ತಾ ಇದ್ದೆ ಈಗ ತಾನೆ, ಏನಕ್ಕೆ ಹೋಲಿಸಿದರೆ? ಹತ್ತಿಯ ಬೀಜಕ್ಕೆ. ನೀವು ಅಬ್ಸರ್ವ್ ಮಾಡಿದ್ರ ಒಂದ್ಸಲ ದೀಪದ ಬತ್ತಿಯನ್ನ ಯಾವ್ದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದರೆ, ಬತ್ತಿ ಅಂದ್ರೆ ಹತ್ತಿಗೆ, ಚಿತ್ತ ಅಂದ್ರೆ ಹತ್ತಿಯ ಬೀಜಕ್ಕೆ. ಜ್ಞಾಪಕ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವೆರಡರಲ್ಲಿ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಹತ್ತಿ ಚಿತ್ತದಲ್ಲಿ ನಮ್ಗೆ ಕೇಳಕ್ ಆಗದೆ 1 ಮಾರ್ಕ್ಸ್ ಕ್ವಶನ್. ಆ 1 ಮಾರ್ಕ್ಸ್ ಕ್ವಶನ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅದನ್ನ. ನೆಕ್ಸ್ಟ್, ಚಿತ್ತವನ್ನ ಇದಕ್ಕೆ ಹೋಲಿಸಲಾಯ್ತು. ಗೇಯುವುದನ್ನ 4 ದಿನ ತಡ ಮಾಡಿದ್ರೆ ಕುಳ ನೆಲಕ್ಕಿಳಿಯಲ್ಲ. ಕುಳ ಅಂದ್ರೆ ನೇಗಿಲಿಂದ ತುದಿ ಇರ್ತದಲ್ಲ, ಆ ಭಾಗ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಭೂಮಿ ಎಲ್ಲ ಗಟ್ಟಿಯಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಕುಳ ನೆಲಕ್ಕಿಳಿಯಲ್ಲ ಅಂತ ಹೇಳೋದು. ಕುಳ ಅಂದ್ರೆ ಬೇರೇನೋ ಅನ್ಕೋಬೇಡಿ. ಇಲ್ಲಿ ಕುಳ ಅಂತಂದ್ರೆ ನೇಗಿಲಿನ ತುದಿಯ ಭಾಗ ಅಂತ. ಚೂಪಾಗಿರ್ತದಲ್ವಾ ಅದು. ಯಾಕೆಂದ್ರೆ ಗಟ್ಟಿ ಆಗ್ಬಿಟ್ರೆ ಹೆಂಗೆ ಒಳಗಡೆ ಇಳಿತದ, ಅದು ಮೇಲ್ಮೇಲೆ ಕೆರ್ಕೊಂಡು ಹೋಗ್ತಾ ಇರ್ತದೆ. ಸೊ ನೆಕ್ಸ್ಟ್, ಕನ್ನಡಿಗರೇ ನಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ 1 ಅಂಗೈ ಅಗಲ ಬಿಟ್ರೆ ಮತ್ತೆಲ್ಲಿಯೂ ಕೂಡ ನೀವು ನೋಡಕ್ಕಾಗಲ್ಲ. ನೀವು ಅದನ್ನ ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಜನರು ಅದನ್ನ ಎತ್ತಿ ಹಿಡಿಯೋದಿಲ್ಲ. ಅದು ಹೋದ್ರೆ ಹೋಗ್ಲಿ ಎನ್ನುವ ಹಾಗಿದ್ರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಇನ್ನೊಂದು ಕಡೆಗೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಗುಂಡಾಂತರ ಮಾಡಿಬಿಡುತ್ತೆ ಅಂತ. ಈ ಮಾತುಗಳನ್ನ ಯಾರು ಎಲ್ಲಿ ಹೇಳಿದ್ರು? ಕೃಷ್ಣ ಶಾಸ್ತ್ರಿ ಅವರು ಎಲ್ಲೆಳಿದ್ದು? ಅಂದ್ರೆ ಅದು ಫಸ್ಟ್ ಒಂದು ಸೀನ್ ಬರ್ತದಲ್ಲ ಆ ಪಾಠದಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಅವರು ಕೃಷ್ಣ ಶಾಸ್ತ್ರಿಗಳು ಬಗ್ಗೆ ಮಾತಾಡೋಂಥ ಒಂದು ಸೀನ್ ಬರ್ತದೆ. ಅವರು ಹೈದರಾಬಾದ್ನ ಸಾಹಿತ್ಯ ಸಮ್ಮೇಳನದ ವಿಚಾರದ ಬಗ್ಗೆ ಮಾತಾಡ್ತಾರಲ್ಲ, ಅಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಅವರೊಂದು ಲೆಟರ್ ಸಿಗ್ತದಲ್ಲ, ಆ ಲೆಟ್ರಲ್ಲಿ ಇದೆಲ್ಲ ಮ್ಯಾಟರ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಶಾಸ್ತ್ರಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿ ಇದ್ದಿದ್ದು? ಗೂಳೂರು ಮಠ. ನೆಕ್ಸ್ಟ್, ಟೆಲಿಫೋನ್ ಕಂಬದ ಮೇಲೆ ಮೃತನಾಗಿದ್ದು ತಿಪ್ಪಣ್ಣ. ನೆಕ್ಸ್ಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಂಬರ್ 1 ಎನಿಮಿಗಳು PWD ಮತ್ತು ಕರೆಂಟು ಟೆಲಿಫೋನ್ ಇಲಾಖೆ ಅಂತಕ್ಕಂಥದ್ದು. ಸೊ ಇದನ್ನ ಅದೇ ಥರನೇ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸು ಎಲ್ಲವೂ ಇದರಲ್ಲಿದೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಪಾಸಿಬಿಲಿಟೀಸ್ 5 ವಿಚಾರಗಳನ್ನ ಒಂದೇ ಹತ್ರ ಹಾಕಿರೋದು ಇದು. ಓಕೆ, ಇಲ್ಲಿ ಇಷ್ಟೊತ್ತು ನಾವು ಇದನ್ನ ನೋಡಿದ್ವಿ, ಯಾವುದನ್ನ ಹೊಂದಿಸಿ ಬರೆಯಿರಿ ಇದನ್ನೆಲ್ಲ ಮಾತಾಡಿದ್ವಿ. ಬಟ್ 3 ಪೇಪರ್ದ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ 2 ಪೇಪರ್ದು ಇದೆ. ಓಕೆ, ಒಂದ್ಸಲ ನೀವು, ನಾನು ಈಗಾಗಲೇ ಗ್ರೂಪಲ್ಲಿ ಹಾಕಿದ್ದೀನಿ, ಒಂದ್ಸಲ ಎಲ್ಲಾನ ಇಲ್ಲೇ ಹೇಳೋಕ್ಕಾಗಲ್ಲ. ನೀವು ಒಂದ್ಸಲ ಏನು ಮಾಡಿ ಅಂತಂದ್ರೆ ಮನೆಗೆ ಹೋಗಿದ್ದಾದ್ಮೇಲೆ ಒಂದ್ಸಲ ಚೆಕ್ ಮಾಡಿ. ಆಲ್ರೆಡಿ ನಿಮ್ಮ ಹತ್ರ 3 ಪೇಪರು 5 ಪೇಪರ್ ಇದೆಯಪ್ಪ. ಕರೆಕ್ಟ್ ಆನ್ಸರ್ಸ್ನ ಒಂದ್ಸಲ ನೀವು ವೆರಿಫೈ ಮಾಡಬೇಡಿ. ಯಾಕೆ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೆ
ಮಿಸ್ ಮಾಡಿದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ನೀವು ಮಾಡ್ಕೊಂಡು ಹೋಗಿರ್ತೀರ ಕರೆಕ್ಟಾಗಿ. ಆ ಮಲ್ಟಿಪಲ್ ಚಾಯ್ಸ್ದು ಸ್ವಲ್ಪ ಮಿಸ್ಟೇಕ್ ಆಗಿರ್ತದೇನೋ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಅದೇ ಥರನೇ ಇಲ್ಲಿ ನೀವು ಗ್ರಾಮರ್ ಬಗ್ಗೆ ಅಲ್ಲಿ ಕೇಳಿರ್ತಕ್ಕಂಥದ್ದನ್ನ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು ಫಸ್ಟೇ. 100% ಗ್ಯಾರಂಟಿ ಗ್ರಾಮರ್ ಕ್ವಶನ್ ಯಾವುದು? ಪದ ಹೇಳಿ ಫಸ್ಟ್. ಅನ್ಯದೇಶೀಯ ಪದ ಅಂದ್ರೆ ಯಾವ ತರ ಕೇಳ್ತೀರಿ ನೀವು? ಯಾವುದು ಬರಿತೀರಾ ನೀವು? ಎಕ್ಸಾಮಲ್ಲಿ ಹೆಂಗ್ ಕೇಳ್ತಾರೆ ಅಂದ್ರೆ, ನಿಮಗೆ ತಿಳಿದಿರುವ ಯಾವುದಾದ್ರೂ 2 ಅನ್ಯದೇಶೀಯ ಅಂದ್ರೆ ಬೇರೆ ಭಾಷೆಯ ಪದಗಳನ್ನ ಬರೆಯಿರಿ ಅಂತ ಕೇಳ್ತಾರೆ. ಅದು ನೀವು ಪರ್ಷಿಯನ್ನು, ಪೋರ್ಚುಗೀಸು ಅಥವಾ ಬೇರೆ ಯಾವ್ದಾದ್ರು ಇಂಗ್ಲಿಷ್ ಈ ತರ ಬರಿಬೋದು. ನೀವು ಯಾವ್ದಾದ್ರು ಮೊದಲೇ 2 ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಅಂದ್ರೆ ಅವ್ರು ಯಾವುದೇ ಕೇಳಿದ್ರು ನಾನು ಇದೇ ಬರೆಯೋದು ಸರ್ ಅಂತ, ಇದನ್ನು ತಪ್ಪು ಬರೀತಿದ್ದೀರಿ ಎಕ್ಸಾಮಲ್ಲಿ. ನೀವು ಅಲ್ಲೇ ಯಾಕೆ ಇನ್ಸ್ಟೆಂಟಾಗಿ ಮಾಡಕ್ಕೆ ಹೋಗ್ತೀರಿ? ಫೋನು ಬರೆದಿಟ್ಕೊಳ್ಳಿ, ಫ್ಯಾನು ಬರೆದಿಟ್ಕೊಳ್ಳಿ. ಇನ್ನೂ ಸ್ವಲ್ಪ ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಕ್ವಶನ್ ಪೇಪರಲ್ಲೇ 2 ಪದಗಳು ಸಿಗ್ತವೆ, ಯಾವುದಾದ್ರೂ 1-2 ಇಂಗ್ಲಿಷ್ ವರ್ಡ್ಸ್. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಇದಕ್ಕಿಂತ ಸುಲಭವಾದಂಥ ಪ್ರಶ್ನೆ ಇನ್ನೊಂದು ಎಕ್ಸಾಮಲ್ಲಿ ಬರಲ್ಲ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು ಅನ್ಯದೇಶೀಯ ಪದ. ನೆಕ್ಸ್ಟ್ ಇನ್ನೊಂದು ಬಂದು ನಿಮಗೆ ನಾರ್ಮಲಿ ಕಂಪಲ್ಸರಿ ಕ್ವಶನ್ ಅಂತಂದ ನೋಡಕ್ ಹೋದ್ರೆ ನಾವು ಇದು ಬರುತ್ತೆ, ಧಾತು ರೂಪ ಬರೀರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಈಗ ಧಾತು ಕೇಳ್ತಾರೆ ಅಂತ ಇಟ್ಕೊಳ್ಳಿ ಪ್ರಶ್ನೆ. ಧಾತು ಅಂದ್ರೆ ಹೆಂಗ್ ಕೇಳ್ತಾರೆ? ಈಗ ಕ್ರಿಯಾಪದಗಳು 3 ಪ್ರಶ್ನೆಗಳು ಬರ್ತವೆ. ಒಂದು ಕ್ರಿಯಾಪದದ ಧಾತು ಬರೀರಿ. ಧಾತು ಅಂದ್ರೆ ಹೆಂಗ್ ಬರೀತೀರಾ ನೀವು? ಮೂಲ ಪದ, ಮೇನ್ ವರ್ಡ್. ಈಗ ನೋಡಿದನು ಪದ ಅನ್ನುವಂಥದ್ದಿದೆ. ನೋಡಿದನು ಪದದ ಮೂಲ ರೂಪ ಯಾವ್ದಪ್ಪ? ನೋಡು. ಕುಡಿದನು ಪದದ ಮೂಲ ರೂಪ ಕುಡಿ. ತಿಂದನು ಪದದ ಮೂಲ ರೂಪ ತಿನ್ನು. ಈ ಥರದೊಂದು ಜಾನರ್. ಇದೇ ಕುಡಿದನು ಪದನ ಅವರು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಏನಂತ ಕೇಳ್ಬೋದು? ನಿಷೇಧಕ್ಕೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಈಗ ಕುಡಿದನು ಪದದ ನಿಷೇಧ ರೂಪ ಹೇಳಿ ನೋಡೋಣ. ಕುಡಿಯನು ಹೇಳ್ಬೇಕು, ಕುಡಿಯನು. ಓಕೆನಾ? ಕುಡಿದನು ಅನ್ನುವಂಥ ಪದ ಇದೆ, ಇದ್ರದ್ದು ನಿಷೇಧ ಬರಿತೀರಿ ಅಂತ ಇಟ್ಕೊಳ್ಳಿ. ನಿಷೇಧ ಬರಿಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇದು ಸಿಂಗುಲರ್ ಅಲ್ಲಿ ಇದ್ರೆ ನೀವು ಸಿಂಗುಲರ್ ಅಲ್ಲೇ ಬರಿಬೇಕು, ಫ್ಲೂರಲ್ ಇದ್ರೆ ಫ್ಲೂರಲ್ ಅಲ್ಲಿ ಬರಿಬೇಕು ಅಂತಂದ್ರೆ ಇದು ಸ್ವಲ್ಪ ಟ್ರಿಕ್ಕಿ ಆಗಿರ್ತದೆ ಕ್ವಶನ್. ಈಗ ಕುಡಿದರು ಪದ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಇದ್ರದ್ದು ನಿಷೇಧ ಬರಿಬೇಕಾದ್ರೆ ಹೆಂಗ್ ಬರಿತೇನೆ ನೀನು? ಕುಡಿಯರು. ಯಾಕೆ ಅಂತಂದ್ರೆ ಅದು ಬಹುವಚನ ರೂಪದಲ್ಲಿದೆ, ಜೊತೆಗೆ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಎರಡಕ್ಕೂ ಬಳಸ್ತೀವಿ. ಕುಡಿಯನು ಪದ ಅನ್ನುವಂಥದ್ದಿದೆ, ಅದನ್ನ ಹೆಂಗ್ ಬರಿತೀರಾ ನೀವು? ಕುಡಿಯನು ಹುಡುಗನ್ಗಾದ್ರೆ. ಕುಡಿದಳು ಇದ್ದಿದ್ರೆ ಕುಡಿದಿತು, ಕುಡಿಯಿತು ಅಂತ ಪದ ಇದೆ. ಇದಕ್ಕೆ ಹೆಂಗೆ ನಿಷೇಧ ಮಾಡ್ತೀರಿ ನೀವು? ಕುಡಿಯದು ಅಂತ. ಈಗೇನಾದ್ರೂ ಒಂದು ನೀವು ಕುಡಿಯದು ಬರಿಬೇಕು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈಗ 1-2 ಪ್ರಶ್ನೆ ಕೇಳೋಣ ನೋಡೋಣ. ತಿಂದನು ಇದ್ರ ನಿಷೇಧ ಪದ? ತಿಂದನು, ತಿನ್ನನು. ತಿಂದಳು, ನೀನ್ ಹೇಳೋ. ತಿನ್ನುವರು, ತಿನ್ನರು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ತಿಂದಿತು, ತಿನ್ನದು. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಸೊ ಇದೇ ಪದನೇ ನಾನು ಕಾಲ ಸೂಚಕ ಕೇಳ್ತೀನಿ. ಕಾಲ ಸೂಚಕ ಅಂದ್ರೆ ಏನರ್ಥ? ಕಾಲ ಸೂಚಕ ಅಂದ್ರೆ ಏನಪ್ಪ ಅರ್ಥ? ಯಾವ ಕಾಲದಲ್ಲಿ. ಇದನ್ನ ನೀವು ಸ್ವಲ್ಪ ತಲೆ ಇಟ್ಕೊಳ್ಳಿ, ಯಾಕೆಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾ ಇರೋದು ಇಲ್ಲೇ. ಏನದು? ಕಾಲ ಸೂಚಕ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಧಾತು ಬರೆಯಕ್ಕೆ ಹೋಗ್ತೀರಿ. ಧಾತು ಕೇಳಿರ್ತಾರೆ, ಅದಕ್ಕೆ ಕಾಲ ಸೂಚಕ ಬರೀತೀರಿ. ಓಕೆ, ಇಸ್ ಇಟ್ ಕ್ಲಿಯರ್? ಕಾಲ ಸೂಚಕ ಕೇಳಿದ್ರೆ ನೀವು ಕಾಲ ಸೂಚಕನೇ ಬರಿಬೇಕು. ಕಾಲ ಸೂಚಕ ಅಥವಾ ಅದರ ಕಾಲನ್ ಬರೀರಿ, ಎರಡು ಒಂದೇನೆ. ಅಂದ್ರೇನು? ತಿಂದನು ಪದದ ಕಾಲ ಸೂಚಕ ಅಂತ ಕೇಳಿದ್ರೆ ನೀವೇನ್ ಬರಿಬೇಕು ಅವಾಗ?